ಸೀತಾರಾಮ ಸೀರಿಯಲ್ನಲ್ಲಿ ಪ್ರಿಯಾ ಆಗಿ ಎಲ್ಲರ ಕಣ್ಮನ ಸೆಳಿತಾ ಇರುವಂತಹ ನಟಿ ಇದೀಗ ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಇವರು ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಒಂದನ್ನು ಶೇರ್ ಮಾಡಿದ್ದು, ಈ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ಹಲ್ಚಲ್ ಎಬ್ಬಿಸಿದೆ. ಹೌದು, ಸೀತಾರಾಮ ಸೀರಿಯಲ್ನಲ್ಲಿ ಪ್ರಿಯಾ ಆಗಿ ಮಿಂಚ್ತಾ ಇರುವವ ನಟಿಯ ಹೆಸರು ಮೇಘನಾ ಶಂಕರಪ್ಪ. ಈಕೆ ಈ ಹಿಂದೆ ನಮ್ಮನೆ ಯುವರಾಣಿ ಧಾರಾವಾಹಿಯಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮಿಂಚಿದ್ರು. ಅದಾದ ನಂತರ ಕಿನ್ನರಿ ಮತ್ತು ಕೃಷ್ಣ ತುಳಸಿ, ರತ್ನಗಿರಿ ರಹಸ್ಯ, ದೇವಯಾನಿ, ಸಿಂಧೂರ ಹೀಗೆ ಅನೇಕ ಸೀರಿಯಲ್ಗಳಲ್ಲಿ ನಟಿಸಿರುವಂತಹ ಈಕೆ ಮೂಲತಃ ನಿರೂಪಕಿಯಾಗಿ ಸಿನಿಮಾ ಇಂಡಸ್ಟ್ರಿಗೆ, ಸೀರಿಯಲ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟವರು. ಇವರ ನಟನೆ ಅದ್ಭುತವಾಗಿದೆ. ಯಾಕಂದರೆ ತುಂಬ ನ್ಯಾಚುರಲ್ ಆಗಿ ಈಕೆ ಅಭಿನಯಿಸ್ತಾರೆ. ಇದೇ ಪ್ರಿಯಾ ಈಗ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ. ಹೌದು, ಇವರನ್ನ ಮೇಘನಾ ಅನ್ನೋದಕ್ಕಿಂತ ಪ್ರಿಯಾ ಅಂತ ಅಂದ್ರೇನೆ ಎಲ್ರಿಗೂ ಇಷ್ಟ ಆಗುತ್ತೆ. ಕಾರಣ ಸೀತಾರಾಮ ಸೀರಿಯಲಲ್ಲಿ ಗೆಳತಿಯ ಪಾತ್ರವನ್ನು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಈಗ ಸೀರಿಯಲ್ ಲೈಫ್ನಲ್ಲಿ ಅವರ ಮದುವೆ ಅಂತೂ ಆಗೋಗಿದೆ. ಆದರೆ ರಿಯಲ್ ಲೈಫ್ನಲ್ಲಿ ಮದುವೆ ಯಾವಾಗ ಅಂತ ಅನೇಕರು ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಇದೀಗ ಅದಕ್ಕೆಲ್ಲದಕ್ಕೂ ಉತ್ತರ ಸಿಗ್ತಾ ಇದೆ. ಈಗ ತಾನೇ ಒಂದು ವಿಡಿಯೋವನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಆ ವಿಡಿಯೋದಲ್ಲಿ ಆಕೆ ತನ್ನ ಮನದ ಅರಸನನ್ನ ಯಾರು ಅಂತ ಪರಿಚಯ ಮಾಡಿಕೊಟ್ಟಿದ್ದಾರೆ. ಹೌದು, ನಿಜ ಜೀವನದಲ್ಲಿ ಹಸೆಮಣೆಯನ್ನು ಏರುವುದಕ್ಕೆ ಸಜ್ಜಾಗಿದ್ದಾರೆ. ಈ ಬಗ್ಗೆ ನಟಿ ಈ ಹಿಂದೆಯೂ ಕೂಡ ಕ್ಲೂ ಕೊಟ್ಟಿದ್ರು. ಪತಿಯ ಮುಖವನ್ನ ಪರಿಚಯಿಸಿರ್ಲಿಲ್ಲ, ಅದನ್ನ ಗುಟ್ಟಾಗಿ ಇಟ್ಟಿದ್ರು. ತಮ್ಮ ಬಾಯ್ ಫ್ರೆಂಡ್ ಬರ್ತ್ಡೇ ವಿಶ್ ಮಾಡಿ ಫೋಟೋವೊಂದನ್ನು ಹಂಚಿಕೊಂಡಿದ್ರು ಅಷ್ಟೇ. ಇಬ್ಬರು ಒಂದೇ ತರದ ಉಂಗುರ ಧರಿಸಿ ಕೈ ಮೇಲೆ ಕೈ ಇಟ್ಟು ಫೋಟೋ ತೆಗೆದುಕೊಂಡು ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಈ ಹಿಂದೆ ಪೋಸ್ಟ್ ಮಾಡಿ ವಿಶ್ ಮಾಡಿದ್ರು. ಆದ್ರೆ ಇದೀಗ ವಿಶೇಷವಾದ ವಿಡಿಯೋನೇ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಈ ಮುಖಾಂತರವಾಗಿ ಭಾವಿ ಪತಿಯ ಮುಖವನ್ನ ಪರಿಚಯ ಮಾಡಿಸಿದ್ದಾರೆ. ಒಂದೊಳ್ಳೆ ಹಿನ್ನೆಲೆ ಗಾಯನ ಮೂಲಕ ರೆಸ್ಟೋರೆಂಟ್ ಒಂದರಲ್ಲಿ ಸಿನಿಮೀಯ ಸ್ಟೈಲ್ನಲ್ಲಿಯೇ ಪತಿಯನ್ನ ತೋರಿಸಿದ್ದಾರೆ ನಟಿ. ಅವರ ಹೆಸರು ಜಯಂತ್ ಅನ್ನುವುದನ್ನು ಕೂಡ ತಿಳಿಸಲಾಗಿದೆ. ಹೌದು, ಪ್ರಿಯಾ ಮತ್ತು ಅಂದ್ರೆ ಮೇಘನಾ ಮತ್ತು ಜಯಂತ್ ಅವರದ್ದು ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ? ಹಾಗಿದ್ರೆ ಮೇಘನಾ ಅವರ ಹುಡುಗ ಏನ್ ಮಾಡ್ತಿದ್ದಾರೆ ಅನ್ನೋದು ಅನೇಕರ ಪ್ರಶ್ನೆ ಆಗಿದೆ. ಅದೆಲ್ಲದಕ್ಕೂ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಹೋಗ್ತೀವಿ. ಆದ್ರೆ ಇಲ್ಲಿವರೆಗೂ ನಮ್ಮ ಮೆಘಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ಮೇಘನಾ ತುಂಬಾನೇ ಚಬ್ಬಿಯಾಗಿ ಚೆನ್ನಾಗಿರುವ ಕಾರಣಕ್ಕೆ ಅನೇಕ ಹುಡುಗರು ಅವರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಪ್ರಪೋಸ್ ಮಾಡ್ತಾ ಇದ್ರು. ಮೇಘು ಮದುವೆ ಆಗದಿದ್ರೆ ನನ್ನನ್ನೇ ಆಗಬೇಕು ಮೇಘು ಅಂತೆಲ್ಲ ಕಮೆಂಟ್ ಹೊಡಿತಾ ಇದ್ರು. ಆದರೆ ಕೆಲವು ದಿನಗಳ ಹಿಂದೆ ತಾನು ಲವ್ನಲ್ಲಿ ಬಿದ್ದಿರೋದಾಗಿ, ಮದುವೆ ಫಿಕ್ಸ್ ಆಗಿರೋದಾಗಿ ಅಧಿಕೃತವಾಗಿ ಹೇಳ್ಕೊಂಡಿದ್ರಿಂದ ಅದೆಷ್ಟೋ ಜನಕ್ಕೆ ಬೇಸರ ಆಗಿತ್ತು. ಇದೀಗ ಫೈನಲಿ ಫೆಬ್ರವರಿಯಲ್ಲಿ ಹಸೆಮಣೆಗೇರೋದಕ್ಕೆ ರೆಡಿ ಆಗಿದ್ದೀನಿ, ನಾನು ಮದುಮಗಳು, ಅವನು ಮದುಮಗ ಅಂತ ಅವರ ಮುಖವನ್ನೇ ಪರಿಚಯ ಮಾಡಿಬಿಟ್ಟಿದ್ದಾರೆ. ಅವರ ಹೆಸರು ಜಯಂತ್ ಕುಮಾರಸ್ವಾಮಿ. ಅದನ್ನು ಹೊರತುಪಡಿಸಿ ಅವ್ರಿಗೆ ಇನ್ನೇನು ಹೇಳಿರಲಿಲ್ಲ. ಆದರೆ ಅವರನ್ನ ಹುಡುಕಿಕೊಂಡು ಹೋದಾಗ ಗೊತ್ತಾಗಿದ್ದು ಅವರೊಬ್ಬ ಇಂಜಿನಿಯರ್ ಅಂತ. ಹೌದು, ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜು ಒಂದರಲ್ಲಿ ಇಂಜಿನಿಯರಿಂಗ್ ಅನ್ನು ಮುಗಿಸಿರುವ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಬ್ಬರದು ಲವ್ ಮ್ಯಾರೇಜ್ ಅನ್ನೋದನ್ನು ಕೂಡ ಅವರ ಆಪ್ತ ವಲಯದವರು ಹೇಳ್ಕೊಳ್ತಾ ಇದ್ದಾರೆ. ಮೇಘನಾ ಈ ಹಿಂದೆ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚಿತವಾಗಿ ನಿರೂಪಕಿಯಾಗಿ ಕೆಲಸ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಇವರಿಬ್ಬರ ಪರಿಚಯ ಆಗಿತ್ತು ಅನ್ನೋದನ್ನ ಕೆಲವರು ಹೇಳ್ತಾ ಇದ್ದಾರೆ. ಪರಿಚಯ ಕೊನೆಗೆ ಸ್ನೇಹವಾಗಿತ್ತು. ಸ್ನೇಹ ಹೋಗ್ತಾ ಹೋಗ್ತಾ ಪ್ರೀತಿಯಾಗಿ ತಿರುಗಿತ್ತು. ಕೊನೆಗೆ ನಾವಿಬ್ರು ಯಾಕೆ ಮದುವೆ ಆಗಬಾರ್ದು ಅನ್ನುವಂಥ ನಿರ್ಧಾರಕ್ಕೆ ಬಂದು ಇಬ್ಬರು ಒಬ್ಬರ ಮನೆಯಲ್ಲಿ ಒಬ್ಬರು ಒಪ್ಪಿಸಿ ಮದುವೆಗೆ ನಿಶ್ಚಯವನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಬರ್ತಾ ಇರುವ 2025 ಮೇಘನಾ ಅವರ ಪಾಲಿಗೆ ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಇಯರ್ ಆಗಿದೆ. ಯಾಕಂದ್ರೆ 2025 ಫೆಬ್ರವರಿ ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀನಿ ಅನ್ನೋದನ್ನ ಬಹಳ ಖುಷಿಯಿಂದ ಹೇಳ್ಕೊಂಡಿದ್ದಾರೆ ಮೇಘನಾಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು ಅನ್ನುವಂತ ಮಹದಾಸೆ ಇರೋದ್ರಿಂದ ಮದುವೆ ನಂತರ ಸೀರಿಯಲ್ ನಲ್ಲಿ ನಟಿಸ್ವಲ್ವಾ ಅನ್ನುವಂತ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಆದ್ರೆ ಲವ್ ಮ್ಯಾರೇಜ್ ಆಗಿರೋದ್ರಿಂದ ಗಂಡನಿಗೆ ಪ್ರತಿಯೊಂದನ್ನ ಮೊದಲೇ ಹೇಳ್ಕೊಂಡಿರ್ತಾರೆ. ಹಾಗಾಗಿ ಸೀರಿಯಲ್ ಅನ್ನ ಬಿಡುವ ಮಾತೇ ಇಲ್ಲ ಅನ್ನೋದನ್ನ ಕೆಲವರು ಹೇಳ್ತಾ ಇದ್ದಾರೆ. ಇದೀಗ ಸಿನಿಮೆಯ ರೀತಿಯಲ್ಲೇ ಶೇರ್ ಮಾಡಿರುವಂಥ ಆ ವಿಡಿಯೋಕ್ಕೆ ಇನ್ನಿಲ್ಲದಂಥ ಕಮೆಂಟ್ಗಳು ಬರ್ತಾ ಇದೆ. ಎಲ್ಲರೂ ಶುಭ ಹಾರೈಸ್ತಾ ಇದ್ದಾರೆ. ಆ ವಿಡಿಯೋ 1 ಅವರ್ನಲ್ಲೇ ಸಿಕ್ಕಾಬಟ್ಟೆ ಶೇರ್ ಆಗೋದ್ರ ಜೊತೆಗೆ ಲೈಕು, ಕಮೆಂಟ್ಗಳು ಕೂಡ ಬರ್ತಾ ಇದೆ. ಸೀತಾರಾಮದಲ್ಲಿ ಬಹಳ ಇನ್ನೋಸೆಂಟ್ ಪಾತ್ರವನ್ನು ಮಾಡಿರುವಂಥ ಮೇಘನಾ ತುಂಬ ನ್ಯಾಚುರಲ್ ಆಗಿ ಅಭಿನಯಿಸಿದ್ದಾರೆ. ಈ ಹಿಂದೆಯಿಂದಲೂ ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಅನೇಕ ಸೀರಿಯಲ್ಗಳಲ್ಲಿ
ಆಕೆ ನಟಿಸ್ತಾ ಇದ್ದಿದ್ರಿಂದ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರನ್ನ ಮಾಡಿದ್ರು. ಇದರ ನಡುವಲ್ಲೇ ಆಕೆ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇರುವುದು ಕೂಡ ಖುಷಿಯ ಸುದ್ದಿಗೆ. ಮದುವೆ ಆಗೋದ್ರ ಜೊತೆಗೆ ಆಕೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇನ್ನೊಂದಷ್ಟು ಹೆಸರನ್ನ ಮಾಡಲಿ ಮತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೊಸ ಹೊಸ ಅವಕಾಶಗಳು ಆಕೆಗೆ ಬರಲಿ ಅನ್ನೋದು ಆಶಯ. ಫೆಬ್ರವರಿಯಲ್ಲಿ ಮದುವೆ ಅನ್ನೋದನ್ನ ಆಕೆ ಹೇಳ್ಕೊಂಡಿದ್ದಾರೆ. ಆದರೆ ಡೇಟ್ ಮತ್ತು ಸಮಯವನ್ನ ಇನ್ನೂ ಹೇಳ್ಕೊಂಡಿಲ್ಲ. ಸೊ ಆ ಡೇಟ್ ಮತ್ತು ಸಮಯ ಹೇಳೋದಕ್ಕೆ ಇನ್ನೊಂದು ಸಿನಿಮೀಯ ರೀತಿಯಾದಂಥ ವಿಡಿಯೋವನ್ನ ಬಿಡಬಹುದೇನೋ ಅನ್ನುವಂಥ ಕ್ಯೂರಿಯಾಸಿಟಿಯಲ್ಲಿ ಅನೇಕರು ಕಾಯ್ತಾ ಇದ್ದಾರೆ. ಸಿನಿಮಾ ಮಂದಿ ಆಗಿರೋದ್ರಿಂದ ಸಹಜವಾಗಿ ಏನಾದರೂ ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಾ ಇರೋದ್ರಿಂದ ಇವರು ಕೂಡ ಅದೇ ಥರ ಡಿಫ್ರೆಂಟ್ ಆಗಿ ಯಾವುದಾದ್ರೂ ಒಂದು ವಿಚಾರವನ್ನು ಹೇಳಬಹುದೇನೋ ಅಂತ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ. ಇನ್ನು ಮೇಘನ್ ಅವರ ಹಸ್ಬೆಂಡ್ ಜಯಂತ್ ಕುಮಾರಸ್ವಾಮಿ ನೋಡೋದಕ್ಕೆ ಹೀರೋ ಥರ ಇರೋದ್ರಿಂದ ಈತನನ್ನು ಕೂಡ ಸಿನಿಮಾ ಇಂಡಸ್ಟ್ರಿಗೆ ಕರ್ಕೊಂಡು ಬಂದ್ಬಿಡಿ ಮೇಡಮ್ ಅಂತ ಕೆಲವರು ಕಮೆಂಟ್ ಹಾಕ್ತಾ ಇದ್ದಾರೆ. ಈಗ ಗೊಂಬೆ ಮತ್ತು ಚಂದನ್ ಇಬ್ರು ಕೂಡ ಗಂಡ ಹೆಂಡತಿ ಪ್ರೀತಿ ಮಾಡೇ ಮದುವೆ ಆಗಿದ್ರು. ಇದೀಗ ನೇಹ ದೂರ ಇದ್ರೂ ಅವರ ಗಂಡ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಅದೇ ರೀತಿಯಾಗಿ ಮೇಘನ್ ಅವರ ಗಂಡ ಇನ್ ದ ಫ್ಯೂಚರ್ ಮುಂದೆ ಯಾವತ್ತಾದರೂ ಸೀರಿಯಲ್ಗಳನ್ನು ಮಾಡಬಹುದೇನೋ, ಮಾಡಿದ್ರು ಮಾಡಬಹುದು, ನೋಡೋದಕ್ಕೂ ಮುದ್ದಾಗಿದ್ದಾರೆ, ಚೆನ್ನಾಗಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಎನಿವೇ ಗಂಡ ಹೆಂಡತಿ ಇಬ್ರು ಚೆನ್ನಾಗಿರ್ಲಿ, ಆದಷ್ಟು ಬೇಗ ಮದುವೆ ಆಗ್ತಿದ್ದಾರೆ, ಆದಷ್ಟು ಬೇಗ ಕೆರಿಯರನ್ನು ಕೂಡ ಕಟ್ಕೊಳ್ಳಿ ಅನ್ನೋದು ಎಲ್ಲರ ಆಶಯ. ಈ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.